ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಅಪರಾಧ ಕೃತ್ಯಗಳು ಮತ್ತೆ ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಚಾಕು ಇರ್ತದ ಪ್ರಕರಣಗಳು ಪದೇ ಪದೇ ನಡೀತಾ ಇರೋದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಏನು ಒಂದು ವಾರದ ಹಿಂದೆ ಅಷ್ಟೇ ಏನು ಚಾಕುವಿನಿಂದ ಇರಿದು ಯುವಕನ ಬರ್ಬರ ಹತ್ಯೆಯಾಗಿತ್ತು. ಅದು ಆ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೆ 2 ಚಾಕು ಇರ್ತದ ಪ್ರಕರಣಗಳು ಆಗಿದ್ದಾವೆ. ಅದರಲ್ಲೂ ಒಂದೇ ದಿನ 2 ಚಾಕು ಇರ್ತ ಪ್ರಕರಣಗಳು ನಡೆದಿರೋದು ಒಂದು ರೀತಿಯಲ್ಲಿ ಜನರಲ್ಲಿ ಆತಂಕ ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ಏನು ಕಳೆದ ಗುರುವಾರದಂದು ಒಂದು ಏನು ಮಂಟೂರು ರಸ್ತೆಯಲ್ಲಿ ಒಂದು ಚಾಕು ಇರ್ತ ಪ್ರಕರಣ ನಡೆದಿತ್ತು. ಆ ಒಂದು ಚಾಕು ಗುಂಪೊಂದರಿಂದ 15ರಿಂದ 20 ಜನರ ಗುಂಪೊಂದು ಏಕಾಏಕಿ ಯುವಕನ ಮೇಲೆ ದಾಳಿ ಮಾಡಿ ಚಾಕುವಿನಿಂದ ಇರಿದಿತ್ತು. ಚಾಕುವಿನಿಂದ ತೀವ್ರ ಗಾಯಗೊಂಡಂತಹ ಮೊಹಮ್ಮದ್ ಮಲಿಕ್ ಜಾನ್ ಅನ್ನೋ ಯುವಕ ಚಿಕಿತ್ಸೆ ಫಲಿಸದೇ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ. ಆ ಘಟನೆಗೆ ಸಂಬಂಧಪಟ್ಟಂಗೆ ಇದುವರೆಗೆ 7ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಆ ಒಂದು ಘಟನೆ ಮಾಸುವ ಮುನ್ನನೇ ಮತ್ತೆ ಹುಬ್ಬಳ್ಳಿಯಲ್ಲಿ 2 ಪ್ರತ್ಯೇಕ ಘಟನೆಗಳು ನಡೆದಿವೆ. ಆ 2 ಪ್ರತ್ಯೇಕ ಘಟನೆಗಳಲ್ಲೂ ಸಹ ಇಬ್ಬರಿಗೆ ಚಾಕುವಿನಿಂದ ಇರಲಾಗಿದೆ. ಅದು ಸಹ 2 ಪ್ರಕರಣದಲ್ಲಿ ಸ್ನೇಹಿತರಿಂದಲೇ ಚಾಕುವಿನಿಂದ ಇರಿದಿರೋದು ಒಂದು ಘಟನೆ ಅಂತ ಅಚ್ಚರಿಯಾದರೂ ಸತ್ಯ ಅಂತಲೇ ಹೇಳ್ಬೋದು. ಗಿರಿಯಾಲ್ ರಸ್ತೆಯಲ್ಲಿ ಒಂದು ಪ್ರಕರಣ ನಡೆದಿದೆ, ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ. 2 ಪ್ರಕರಣಗಳಲ್ಲೂ ಸಹ ಒಂದು ಚಾಕು ಹಾಕಿದವರು ಸ್ನೇಹಿತರೇ ಆಗಿದ್ದಾರೆ. ಒಂದು ರೀತಿಯಲ್ಲಿ ನಾವು ಸ್ನೇಹಕ್ಕೆ ಅತ್ಯಂತ ಒಂದು ಬೆಲೆ ಕೊಡುವಂತಹ ಒಂದು ಏನಾದರೂ ಇದಿದೆ ಅಂದರೆ ಅದು ಸ್ನೇಹ. ಆದರೆ ಅಂತಹ ಸ್ನೇಹಕ್ಕೂ ಸಹ ಪೆಟ್ಟು ಕೊಡುವ ನಿಟ್ಟಿನಲ್ಲಿ ಕೆಲವೊಬ್ಬರು ಈ ರೀತಿಯ ಒಂದು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರೋದು, ಅದರಲ್ಲೂ ಸ್ನೇಹಿತರಿಗೆ ಒಂದು ಚಾಕು ಆಗ್ತಾ ಇರೋದು ಒಂದು ರೀತಿಯಲ್ಲಿ ನಿಜಕ್ಕೂ ಒಂದು ಅಚ್ಚರಿ ಅಂತಲೇ ಹೇಳ್ಬೋದು. ಈ ಒಂದು ಗಿರಿಯಾಲ ರಸ್ತೆಯಲ್ಲಿ ನಡೆದಂಥ ಘಟನೆಯಲ್ಲಿ ಮಹೇಶ್ ಕಲಾಲ್ ಅನ್ನೋ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿದ್ದಾವೆ. ರಮೇಶ್ ಅನ್ನೋ ನೇಕಾರ್ ನಗರದ ನಿವಾಸಿ ರಮೇಶ್ ಅನ್ನೋ ವ್ಯಕ್ತಿ ಈ ಒಂದು ಕೃತ್ಯ ಎಸಗಿದ್ದಾನೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಇಬ್ಬರು ಸಹ ಚಾಕು ಇರ್ತಕ್ಕೊಳಗಾದ ಮಹೇಶ್ ಕಲಾಲ್ ಮತ್ತು ರಮೇಶ್ ಇಬ್ಬರು ಸಹ ನೇಕಾರ್ ನಗರದ ನಿವಾಸಿಗಳು. ಅವರು ಗಿರಿಯಾಲ್ ರಸ್ತೆಯ ಬಾರ್ ಒಂದರಲ್ಲಿ ಒಂದು ಎಣ್ಣೆ ಹೊಡ್ಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಆರಂಭಗೊಳ್ಳುತ್ತೆ. ಅದು ಜಗಳ ವಿಕೋಪಕ್ಕೆ ಹೋದ ನಂತರ ಇಬ್ಬರು ಸಹ ಹೊರಗೆ ಬಂದು ಜಗಳಾಡ್ತಾನೆ ಬರ್ತಾರೆ. ನಿರ್ಜನ ಪ್ರದೇಶಕ್ಕೆ ಮಹೇಶ್ನನ್ನು ಕರೆದೊಯ್ದು ಚಾಕುವಿನಿಂದ ಇರಿದಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಅಂದರೆ ರಮೇಶ್ ಮತ್ತು ಆತನ ಜೊತೆಗೆ ಇನ್ನೊಬ್ಬ ಸಹಚರ ಈ ರೀತಿ ಒಂದು ಕೃತ್ಯ ಎಸಗಿದ್ದಾನೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಮತ್ತೊಂದು ಪ್ರಕರಣದಲ್ಲಿ ರೈಲ್ವೆ ನಿಲ್ದಾಣದ ಬಳಿ ನಡೆದಂಥ ಪ್ರಕರಣದಲ್ಲಿ ಫೈರೋಜ್ ಜಾಫ್ರಿ ಅನ್ನೋ ಒಬ್ಬ ವ್ಯಕ್ತಿಗೆ ಚಾಕುವಿನಿಂದ ಇರಿಯಲಾಗಿದೆ. ಅಲ್ಲಿ ಅನಿಲ್ ಅನ್ನೋ ಒಬ್ಬ ವ್ಯಕ್ತಿ ಈ ಒಂದು ಕೃತ್ಯ ಎಸಗಿದ್ದಾನೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈ ಇಬ್ಬರು ಸಹ MOBಗಳು ಅಂದರೆ ಆ ಒಂದು ಚಾಕು ಇರ್ತಕ್ಕೊಳಗಾದಂಥ ಫೈರೋಜ್ ಮತ್ತು ಚಾಕು ಹಾಕಿದಂಥ ಅನಿಲ್ ಇಬ್ಬರು ಸಹ ಸ್ನೇಹಿತರು ಮತ್ತು ಇಬ್ಬರು ಸಹ MOBಗಳು. ಪಿಕ್ ಪಾಕೆಟ್ ಇರ್ಬೋದು, ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂಥ ಇವರು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳ ನಡೆದಿರುತ್ತೆ. ಆ ಜಗಳ ಆದ ನಂತರ ಸಹ ಇಬ್ಬರ ನಡುವೆ ಸ್ನೇಹನೂ ಇರುತ್ತೆ. ಅದೇ ಒಂದು ಜಗಳದ ಹಿನ್ನೆಲೆಯಲ್ಲಿ ಈಗ ರೈಲ್ವೆ ನಿಲ್ದಾಣದ ಬಳಿ ಇಬ್ಬರ ನಡುವೆ ಮತ್ತೊಮ್ಮೆ ಜಗಳ ಆಗುತ್ತೆ. ಆ ಜಗಳ ಆದಂಥ ಸಂದರ್ಭದಲ್ಲಿ ಫೈರೋಜ್ಗೆ ಚಾಕುವಿನಿಂದ ಇರಿದು ಅನಿಲ್ ಎಸ್ಕೇಪ್ ಆಗಿದ್ದ. ಈ ಒಂದು 2 ಪ್ರತ್ಯೇಕ ಘಟನೆಗೆ ಸಂಬಂಧಪಟ್ಟಂಗೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರೋದಾಗಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಈ 2 ಪ್ರಕರಣಗಳು ಸಹ ಕ್ಷುಲ್ಲಕ ಕಾರಣಕ್ಕಾಗಿಯೇ ನಡೆದಿವೆ ಅಂತಲೇ ಹೇಳ್ಬೋದು. ಮೊದಲನೇ ಪ್ರಕರಣ ಮಹೇಶ್ ಮೇಲೆ ಚಾಕುವಿನಿಂದ ಇರಿಯಲಾಗಿದೆ. ಅಲ್ಲಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಬಾಕಿ ಕೊಡಬೇಕಾಗಿತ್ತು ಕೆಲವೊಂದು ಹಣನ, ಸಣ್ಣ ಪುಟ್ಟ ಮೊತ್ತ, ಅದೇನು ದೊಡ್ಡ ಮೊತ್ತನೂ ಅಲ್ಲ. ಆ ಕಾರಣಕ್ಕಾಗಿ ಒಂದು ಜಗಳ ಆರಂಭಗೊಂಡು ವಿಕೋಪಕ್ಕೆ ಹೋಗಿ ಚಾಕುವಿನಿಂದ ಇರಿಯಲಾಗಿದೆ. ಅದು ಸಹ ಸ್ನೇಹಿತನಿಂದಲೇ ಚಾಕುವಿನ ಇರ್ತ ಆಗಿದೆ. ಮತ್ತೊಂದು ಕಡೆ ರೈಲ್ವೆ ನಿಲ್ದಾಣದ ಬಳಿ ನಡೆದಂತಹ ಘಟನೆಯಲ್ಲೂ ಸಹ ಇಬ್ಬರ ನಡುವೆ ಇಬ್ಬರು ಅಂದರೆ ಜೈಲಿನಲ್ಲಿ ಸ್ನೇಹಿತರಾದಂಥವ್ರು ಅಲ್ಲಿ ಜಗಳ ಆಡ್ಕೊಂಡು ಬಂದಂಥವ್ರು ಕೊನೆಗೆ ಮತ್ತೆ ಇಲ್ಲೂ ಸಹ ಜಗಳ ಆಡಿಬಿಟ್ಟು ಚಾಕುವಿನಿಂದ ಇರಿಯುವಂಥ ಕೆಲಸ ಮಾಡಿದ್ದಾರೆ. ಇಲ್ಲೂ ಸಹ ಕ್ಷುಲ್ಲಕ ಕಾರಣಕ್ಕಾಗಿಯೇ ಈ ಒಂದು ಜಗಳ ನಡೆದಿದೆ. ಆ ಒಂದು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯ ನಡೆದಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ರಮೇಶ್ ಮತ್ತು ಅರುಣ್ ಇಬ್ಬರನ್ನು ಸಹ ವಶಕ್ಕೆ ತೆಗೆದುಕೊಂಡು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತು ಈ 2 ಘಟನೆಗಳ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಜನರಲ್ಲಿ ಭೀತಿ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ವಾರದ ಹಿಂದೆ ಅಷ್ಟೇ
ಏನು ಒಂದು ಚಾಕುವಿನಿಂದ ಇರಿದ ಯುವಕ ಸಾವನ್ನಪ್ಪಿದ್ದ. ಅದಾದ ನಂತರ ಒಂದೇ ದಿನ 2 ಪ್ರಕರಣಗಳು ಚಾಕು ಇರಿತದ ಪ್ರಕರಣ ನಡೆದಿರೋದು ನಿಜಕ್ಕೂ ಒಂದು ರೀತಿಯಲ್ಲಿ ಆತಂಕಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಈಗೇನು ಆರೋಪಿಗಳಿದ್ದಾರೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಕರ್ಕೊಂಡು ಹೋಗಿ ಅವ್ನು ಕುಡಿಸಿ ಗಿರಿಯಾಲ್ ರೋಡ್ ಕರ್ಕೊಂಡು ಹೋಗಿ ಅವ್ನು ಕೊಲೆ ಮಾಡೋ ಪ್ರಯತ್ನ ಮಾಡ್ಯಾರ ಸರ್. ಅವರು ಒಬ್ಬ ದೋಸ್ತ ಸರ್, ಮತ್ತೊಬ್ಬರು ಬೇರೆದವರು ಪ್ರಯತ್ನ ಮಾಡ್ಯಾರ ಸರ್. ಅವ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದು ನೆಕನ ಸರ್ಕಲ್ದಾಗಿ ಇದಾಗ್ಯಾನ ಸರ್. ಆ ನಂತರ ಎಲ್ಲರೂ ಕೂಡಿ ಅವ್ನು ತಂದು ಇಲ್ಲಿ KMC ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಯಾರ ಸರ್. ಯಾವ ಕಾರಣ ಸರ್? ಆ ಕಾರಣ ದುಡ್ಡಿ ಸಂಬಂಧ ಅಂತಾರೆ ಸರ್. ಅದ್ಯಾರು ಸಹ ಇದಾಗಿತ್ತು ಗೊತ್ತಲ್ಲ, ಆದ್ರೆ ಮಾಡಿದ್ದಾರೆ. ಅದಕ್ಕೆ ಕುಡಿಸಿ ಕರ್ಕೊಂಡೋಗಿ 1 ಕಿಲೋಮೀಟರ್ ದೂರ ಕರ್ಕೊಂಡೋಗಿ ಚಾಕು ಚುಚ್ಚಿದ್ದಾರೆ ಅವನಿಗೆ. ಗಿರಿಯಾಲ್ ರೋಡ್ ಬಾರ್ ಇದೆಯಲ್ಲ ಸರ್, ಅಲ್ಲಿ ಕುಡಿಸಿ ಮುಂದೆ ಕರ್ಕೊಂಡು ಹೋಗಿದ್ದಾರೆ ಸರ್. ಮುಂದೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಚಾಕು ಹಾಕಿ. ಇಲ್ಲಿ ಹೊಟ್ಟಿ ಹಾಕಿದ್ದಾರೆ ಸರ್, ಪಕ್ಕಡಿಗೆ, ಆಮೇಲೆ ಬಳ್ಳಿಗೆ ಹಾಕಿದ್ದಾರೆ ಸರ್. ರಮೇಶ್ ಅಂತೇಳಿ ಸರ್. ಹಳೆ ದೇಶ ಏನಿದೆ ನಮ್ಗೆ ಇದಲ್ಲ ಸರ್, ಆದ್ರೆ ದುಡ್ಡಿನ ಸಂಬಂಧ ಅಂತೂ ಬಂತು ಸರ್. ನೈಟು ಒಂದು ಕಸ್ಬಾಪೇಟೆ, ಇನ್ನೊಂದು ಟೌನ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಸಾಲ್ಟ್ ಕೇಸಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಕಸ್ಬಾಪೇಟೆಯಲ್ಲಿ ಅವರು ಸಾಮಾನ್ಯದಲ್ಲಿ ವರ್ಕ್ ಮಾಡುವಂಥ ಪರಿಚಯಸ್ಥ ಸ್ನೇಹಿತರು ಅವರು 10,000 ರೂಪಾಯಿ ದುಡ್ಡು ಹಂಚ್ಕೊಳ್ಳೋ ವಿಷಯದಲ್ಲಿ ಏನೋ ಗಲಾಟೆ ಆದಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಚಾಕು ತೊಗೊಂಡು ಹೊಡಿಲಿಕ್ಕೆ ಟ್ರೈ ಮಾಡಿದ್ದಾನೆ. ಅದರಲ್ಲಿ 307 ಕೇಸ್ ತೊಗೊಂಡು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೀವಿ. ಅದೇ ರೀತಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಇಬ್ಬರು ಏನಿದ್ದಾರೆ ಅವ್ರುಗಳು ಸುಮ್ಮನೆ ಕುಡಿದು ಓಡಾಡ್ಕೊಳ್ಳೋಂಥವ್ರು. ಡೈಲಿ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು 100 ರೂಪಾಯಿ 150 ರೂಪಾಯಿ ದುಡ್ಕೊಂಡು ಸಂಜೆ ಆದಾಗ ಅಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡು ಉಳಿದು ದುಡ್ಡಲ್ಲಿ ಕುಡಿದು ಬಂದಲ್ಲಿ ರೈಲ್ವೆ ಸ್ಟೇಷನ್ ಮಕ್ಕಳೋಂಥವ್ರು. ಅವರಲ್ಲಿ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಕುಡಿದು ನಿಶಾದಲ್ಲಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಒಂದು ಅಸಾಲ್ಟ್ ಆಗಿತ್ತು. ಅದರಲ್ಲೂ ಕೂಡ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಟೌನ್ ಲಿಮಿಟ್ಸಲ್ಲಿ ಆಗಿದ್ದರಲ್ಲಿ ಏನೋ ಆರೋಪಿ ಇದ್ದಾನೆ, ಅವನು MOB ಇದ್ದ ಅನ್ನೋಂಥ ತಿಳಿದು ಬಂದಿದೆ. ಕಳ್ಳತನದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತ. ಒಟ್ಟಾರೆ ಏನು ಪದೇ ಪದೇ ಚಾಕು ಇರಿತ ಪ್ರಕರಣಗಳು ನಡೀತಾ ಇರೋದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನತೆಯನ್ನ ಆತಂಕಕ್ಕೀಡು ಮಾಡಿವೆ ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.